ಯಾಕೋ ಏನು ಮಾತಾಡ್ತಾ ಇಲ್ಲ? ಸರಿ ಸರಿ ಬಾಯ್ ಬಿಟ್ಟು ಹೇಳು. ಮನೆ ಅಳಿಯ, ಈ ಮನೆಗೆ ಮನೆ ಅಳಿಯ ಬೇಕು. ಅದಕ್ಕೆ ನಾನಿದ್ದೀನಲ್ಲ, ನಾನೇ ಬಂದು ಹುಡ್ಕೋತೀನಿ ಇಲ್ಲಿ. ನೋಡು, ಈ ಮನೆ, ನಿಮ್ಮ ಫ್ಯಾಮಿಲಿ, ನಿಮ್ಮ ಜವಾಬ್ದಾರಿ ಎಲ್ಲ ಶೇರ್ ಅಮ್ಮ. ಹೌದು, ನಿಮ್ದೆಲ್ಲ ನಂದು, ನಂದೆಲ್ಲ ನಿಂದು. ನಿಮ್ಮಮ್ಮ ನಮ್ಮಮ್ಮ, ಭವ್ಯನ್ ಭವಿಷ್ಯ ನನ್ನ ಭವಿಷ್ಯ. ನಾನಿದೆಲ್ಲ ನೋಡ್ಕೋತೀನಿ ಸೀರಿಯಸ್ ಆಗಿ. ನೀನೇನು ತಲೆ ಕೆಡ್ಸ್ಕೊಂಬಿಡಮ್ಮ, ನಾನಿರ್ತೀನಲ್ಲ, ಎಲ್ಲ ನಾನು ನೋಡ್ಕೋತೀನಿ. ಕೇಳ್ಕತಮ್ ನಾಟಕ್ ಬಂದ್. ನೀನೇನು ತಲೆ ಕೆಡ್ಸ್ಕೊ, ಆರಾಮಾಗಿರೋ. ನಾನು ಹೇಳೋದು ನಾನು ಮರ್ತೇ ಹೋಗಿದ್ದೆ. ನಿಮ್ಮಣ್ಣ ಮಂಜಣ್ಣ ಅವ್ರು ಏನೇನು ನೋಡ್ಕೊತಾ ಇದ್ರು, ಅವ್ರು ಏನೇನು ಜವಾಬ್ದಾರಿ ತಗೊತಾ ಇದ್ರು, ಅದೆಲ್ಲ ನಾನು ನಿಂತು ನೋಡ್ಕೋತೀನಿ ಸೀರಿಯಸ್ ಆಗಿ. ಒಂದೇ ಒಂದು ಚಾನ್ಸ್ ಕೊಟ್ಟು ನೋಡೋದಕ್ಕೂ. ಜಂಪರ್ ಮೇ ಬಂಪರ್. ಏನೆಲ್ಲ ಮಾಡ್ತೀನಿ ನೋಡ್ತಾರೋ. ಸಾಕು ನಿಲ್ಸು ಕೃಷ್ಣ. ಸೀರಿಯಸ್ನೆಸ್ ಇಲ್ವಾ ನಿನ್ಗೆ? ನಾನು ಹೇಳ್ತಿರೋದು ಅರ್ಥನೇ ಆಗ್ತಿಲ್ವಾ? ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಲೈಫಲ್ಲಿ ಇದಕ್ಕಿಂತ ಸೀರಿಯಸ್ ಆಗಿ ನಾನು ಯಾವತ್ತೂ ಇರಲಿಲ್ಲಕ್ಕೂ. ನೀನು ಮೊದಲು ಹೊರಡು ಕೃಷ್ಣ, ಪ್ಲೀಸ್ ಹೊರಟ್ಬಿಡು. ನಾನು ನಿನಗೆ ಹೇಳ್ತಾರೋ ಮಾತು ಇವತ್ತಿನಿಗೆ ಅರ್ಥ ಆಗಲ್ಲ ಕಡೆ, ಬಟ್ ಒಂದಲ್ಲ ಒಂದಿನ ನಿನ್ಗೆ ಅರ್ಥ ಮಾಡಿಸ್ತೀನಿ. ಅವತ್ತು ಅದೇ ಹೇಳಿದೆ, ಇವತ್ತು ಅದೇ ಹೇಳ್ತಾ ಇದ್ದೀನಿ, ಮುಂದೆನೂ ಅದೇ ಹೇಳ್ತೀನಿ. ಬೇಕಾದ್ರೆ ದ್ವೇಷ ಬಿಟ್ಬಿಡು ಅನ್ನೋ ಬಿಟ್ಬಿಡ್ತೀನಿ, ಪ್ರೀತಿ ಬಿಡು ಮಗನೇ ಅಲ್ಲ ನಾನು. ಬರ್ತೀನಿ. ಲೋ ಕೃಷ್ಣ, ಯಾಕೋ ಹಿಂಗೆ ಮಾಡ್ತೀಯಾ? ಹಿಂಗೆ ಅದು ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ನೋ ಗೊತ್ತಿಲ್ಲ, ನಿದ್ದೆ ಮಾಡ್ಕೊ ಬಿಡಲ್ವಲ್ಲೋ ನೀನು. ಲೇ ಕುಡುಮಿ, ಈ ಮಧ್ಯರಾತ್ರಿಲೇ ಕಣೋ ಬದುಕು ಕಣ್ಣು ಓಪನ್ ಮಾಡೋದು, ಏನೇನೋ ಪ್ರಶ್ನೆಗಳು ಉದ್ಭವ ಆಗೋದು. ನೀನು ಫಿಲಾಸಫಿನ ಬಡಿಯ. ಈ ಮಧ್ಯರಾತ್ರಿಲಿ ನಿನಗೆ ಅದು ಎಂಥ ಕ್ವೆಶನ್ಸ್ ಒಕ್ಕರ್ಸ್ಕೊಂಡಿದ್ಯೋ? ಒಂದೇ ಒಂದು ಸಿಂಪಲ್ ಪ್ರಶ್ನೆ ಕಣಪ್ಪ. ನೀನು ಇಷ್ಟಪಡೋ ಹುಡುಗಿ ಜೊತೆ ಐಸ್ ಕ್ರೀಮ್ ತಿನ್ನೋ ಅನುಭವ ಗೊತ್ತಿದೆಯಾ ನಿನಗೆ? ಆ ರುಚಿ ಗೊತ್ತಿದೆಯಾ? ಸತ್ಯವಾಗ್ಲೂ ಇಲ್ಲ ಗುರುವೆ, ಆ ಅನುಭವನೂ ಇಲ್ಲ, ಈ ಲವ್ ಮಾಡೋಕ್ಕೆ ಹುಡುಗಿನೂ ಇಲ್ಲ. ಆ್ಯಂಡ್ ಇಸ್ ಡಯಟ್ ಎಲ್ಲ ಮಾಡೋದ್ರಿಂದ ಈ ಐಸ್ ಕ್ರೀಮು ಮಣ್ಣು ಮಸಿ ಎಲ್ಲ ತಿನ್ನೋದು ಇಲ್ಲ. ನಿಮ್ಮ ಡಯಟ್ಗೆ ನಾನು ಅದೇ ತೆಗೆದು ಬಿಟ್ಟಾಕ್ಬಿಡ್ತೀನಿ ಈಗ. ಡಯಟ್ ಅಂತ ತರಲೆ ಬಿಡತ್ತದೆ. ಲವ್, ನೀನು ಎಂಥ ಬೋರಿಂಗ್ ನನ್ನ ಮಗನ ನೀನು. ಒಂದು ಐಸ್ ಕ್ರೀಮ್ ತಿನ್ನಲ್ಲ, ಒಂದು ಪಾನಿಪುರಿ ತಿನ್ನಲ್ಲ, ಡಯಟ್ ಅಂತ ಡಯಟಲ್ಲೇ ಹೆಣ್ಣು ಕುಲನೇ ನೀನಿಂದ ದೂರ ಹೋಗ್ಬಿಟ್ಟಿದ್ಯಾ? ಸರಿ, ಅಷ್ಟಿದ್ದವನು ವಿನಯನ ಕರೆದು ಕೇಳಬೇಕಿತ್ತು ಈ ಮಧ್ಯರಾತ್ರಿಲಿ ನಿನ್ನ ಫಿಲಾಸಫಿ ಕ್ವಶನ್ಸ್ ಎಲ್ಲ. ಯಾಂದಾಳಿ, ಯಾಕೆ ಇಷ್ಟೊತ್ತಲ್ಲಿ ಅವ್ನ ಹೆಂಗೋ ಕರಿಯೋಕ್ಕಾಗತ್ತೆ? ಅದಕ್ಕೇನಾಯ್ತು? ಅವ್ನಿಗೆ ಮದುವೆ ಆಗೈತೆ ಕಣೋ, ಇಷ್ಟೊತ್ತಲ್ಲಿ ಅವ್ನು ಹೆಂಡತಿ ಜೊತೆ ಕೂತ್ಕೊಂಡು ಐಸ್ ಕ್ರೀಮ್ ತಿಂತಾ ಇರ್ತಾನೆ. ಡಿಸ್ಟರ್ಬ್ ಮಾಡಬಾರ್ದು. ನೋಡಪ್ಪ, ನಾಳೆ ದಿನ ನನಗೂ ಮದುವೆ ಆಗುತ್ತೆ, ನಾನು ನನ್ನ ಹೆಂಡತಿ ಜೊತೆ ಕೂತ್ಕೊಂಡು ಐಸ್ ಕ್ರೀಮ್ ತಿಂತಾ ಇರ್ತೀನಿ ಅಂತ ಟೈಮಲ್ಲಿ ಕಾಲ್ ಮಾಡಿದ್ರೆ ಯಾಕಡ ತಗೊಂಡು ಹೊಡಿತೀನಿ. ಲವ್, ಇವತ್ತು ಗೊತ್ತಾಗಲ್ಲ ನಿನಗೆ. ನೋಡು, ಅದಕ್ಕೆ ಹೇಳ್ತಾ ಇರೋದು, ಬೈಲಿ ನೋಡು, ನೋಡೋಕ್ಕೆ ಚೆನ್ನಾಗಿದೆ ಕಣ ನನ್ನ ತಮ್ಮ, ನನಗಿಂತ ಚೆನ್ನಾಗಿದ್ಯಾ. ಯಾವ್ದಾರೋ ಒಂದು ಐಸ್ ಕ್ರೀಮ್ ತಿನ್ನೋಕ್ಕೆ ಒಂದು ಹುಡುಗಿ ಸಹವಾಸ ಮಾಡ್ಕೊಳ್ಳೋ, ಮಜಾನ ಬೇರೆ ಕಣ. ಇಲ್ಲಾಂದರೆ ಐಸ್ ಕ್ರೀಮ್ನ ಹಿಡ್ಕೊಂಡು ಐಸ್ ಕ್ರೀಮ್ಗೆಲ್ಲ ಕರಗೋಗಿ ಬರೀ ಕಡ್ಡಿ ಮಾತ್ರ ಉಳಿದಿರುತ್ತೆ. ಆ ಕಡ್ಡಿನ ಎಲ್ಲಪ್ಪ ಹಿಡ್ಕೋತೀಯಾ? ಕೃಷ್ಣ, ನೋಡು, ನಿನ್ನ ಐಸ್ ಕ್ರೀಮ್ ಪುರಾಣ ಎಲ್ಲ ಮುಗ್ದಿದ್ರೆ ನಾನು ಹೋಗಿ ದಬ್ಬಾಕೋತೀನಿ. ಗುಡ್ ನೈಟ್. ಇರೋ ಈ ನಡು ರಾತ್ರಿಯಲ್ಲಿ ಇನ್ನೂ ಬೇಜಾನ್ ಬೋಧನೆಗಳು ಕೊಡೋದಿದೆ, ನಾನು ಕೊಡ್ತೀನಿ, ನೀನು ತಗೋ. ಕೃಷ್ಣ ಪ್ಲೀಸ್ ಬಿಡು ನನ್ನ, ನಂಗೆ ಇಚ್ಛೆ ಇದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಬ್ರೋ. ಇಂಟ್ರೆಸ್ಟ್ ಬೆಳೆಸ್ಕೋಬೇಕಣ. ಬ್ಯಾಡ ಬ್ರೋ, ನಂಗೆ ನಿಂತಿದ್ಯಾ, ಚೆನ್ನಾಗಿದೆ ನೀನು. ಐಸ್ ಕ್ರೀಮ್ ಬಾರಲಿ ಗೊತ್ತಾಗಲ್ಲ. ಅಕ್ಕ ಅಕ್ಕ, ಯಾಕೆ ಅಕ್ಕ ಬೇಜಾರಾಗಿದ್ಯಾ? ಏನೇ ಆಯ್ತು? ಅದು ತುಂಬ ಗಾಳಿ ಇತ್ತಲ್ಲ, ಸ್ವಲ್ಪ ಧೂಳು ಕಣ್ಗೂ ಹೋಯ್ತು ಅಷ್ಟೇ. ಕಣ್ಣಲ್ಲಿ ಧೂಳು ಹೋಗೋದಕ್ಕೂ ದುಃಖ ಇರೋದಕ್ಕೂ ವ್ಯತ್ಯಾಸ ಗೊತ್ತಾಗಲ್ವೇನೆ ಅಕ್ಕ ನನ್ಗೆ? ಏನಾಯ್ತು ಅಂತ ನನ್ನ ಹತ್ರ ಹೇಳ್ಕೊಡೋದಕ್ಕೆ ನಿಂಗೆ ಕಷ್ಟನಾ? ಅಣ್ಣ ಇದ್ದಾಗ ಎಷ್ಟೆಲ್ಲ ಜವಾಬ್ದಾರಿ ತಗೊಳ್ತಾ ಇದ್ದ ಮಗ
ಎಷ್ಟೆಲ್ಲ ಕೆಲಸನ ಒಬ್ಬನೇ ನಿಭಾಯಿಸ್ತಿದ್ದ. ಎಲ್ಲನೂ ಎಷ್ಟು ಸುಲಭವಾಗಿ ಮಾಡಿ ಮುಗಿಸೋನು. ಅವನು ಹೋದ್ಮೇಲೆ ನಾನು ಅವನ ಸ್ಥಾನದಲ್ಲಿ ನಿಂತು ಎಲ್ಲ ಜವಾಬ್ದಾರಿ ತಗೊಳ್ತೀನಿ, ಎಲ್ಲ ಕೆಲಸ ಮಾಡ್ತೀನಿ, ಎಲ್ಲ ನೋಡ್ಕೊಳ್ತೀನಿ ಅಂತ ಅಂದ್ಕೊಂಡಿದ್ದೆ. ಎಲ್ಲ ಹದ್ಗೆಡಿಸ್ತಾ ಇದ್ದೀನಿ ಅಂತ ಅನ್ನಿಸ್ತಿದೆ ಕಣೆ. ಏನೇನೋ ಆಗ್ತಾ ಇದೆ ಅನ್ನಿಸ್ತಿದೆ. ಬದುಕು ಅವನು ತೋರಿಸಿದಷ್ಟು ಸುಲಭವಾಗಿಲ್ಲ ಕಣೆ, ತುಂಬ ಕಷ್ಟ ಆಗ್ತಿದೆ. ನಾನು ಏನೇ ಮಾಡೋಕ್ಕೋದ್ರೂ ಯಾರಿಗಾದ್ರೂ ಒಬ್ರಿಗೆ ಬೇಜಾರು ಮಾಡ್ತೀನಿ ಕಣೆ. ಕಂಗಾಲಾಗಿ ಹೋಗಿದ್ದೀನಿ. ಎಲ್ಲ ಸರಿ ಮಾಡೋಷ್ಟರಲ್ಲಿ ತುಂಬ ಸುಸ್ತಾಗ್ತಿದ್ದೀನಿ. ಅಣ್ಣ ಇರಬೇಕಿತ್ತು ಕಣೆ, ಅವನೇ ಇದನ್ನೆಲ್ಲ ನೋಡ್ಕೊಳ್ಬೇಕಿತ್ತು. ಸಮಾಧಾನ ಮಾಡ್ಕೊಳ್ಳಿ ಅಕ್ಕ, ನನಗೂ ಅರ್ಥ ಆಗ್ತಿದೆ ನಿಂಗೆ ಏನ್ ಆಗ್ತಿದೆ ಅಂತ. ಆದ್ರೆ ನನ್ನ ಮಾತು ನಂಬು, ನೀನ್ ಯಾವುದೇ ತಪ್ಪು ಮಾಡ್ತಿಲ್ಲ ಕಣೆ. ಅಣ್ಣ ಹೋದ್ಮೇಲೆ ಅವನ ಜಾಗದಲ್ಲಿ ನಿಂತು ಇಡೀ ಮನೆ ನಿಭಾಯಿಸಿ ಬದುಕು ಕೊಟ್ಕೊಳ್ಳೋದಕ್ಕೂ ಧೈರ್ಯ ಬೇಕು ಕಣೆ. ಈ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಇದನ್ನ ನಿಭಾಯಿಸಕ್ಕಂತೂ ಆಗ್ತಾನೆ ಇರಲಿಲ್ಲ ಕಣೆ. ನಿಂಗೊಂದು ಎಕ್ಸಾಂಪಲ್ ಕೊಡ್ಲಾ? ಮನೇಲಿ ನೀನ್ ಮಾಡೋ ಟೀ ಸ್ಟ್ರಾಂಗ್ ಆಗಿ ಮಜ್ಜವಾಗಿರುತ್ತೆ. ಹೇಗೆ ಹೇಳು? ಹಾಲು ಕುದ್ದು 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 ಬೊಂಬಾಗಿ ಟೇಸ್ಟ್ ಬರುತ್ತೆ ಕಣೆ. ಹಾಗೆ ಯಾಕೆ ಕಣೆ ನೀನು ಕಾದಿದ್ಯಾ ಕುದ್ದಿದ್ಯಾ ಒಂದಲ್ಲ ಒಂದಿನ ನೀನ್ ಸಕ್ಕತ್ತಾಗಿ ಮೇಲ್ ಬರ್ತೀಯ ಕಣೆ ನೀನು. ಸದ್ಯಕ್ಕೆ ನೀನು ಸುಸ್ತಾಗಿದ್ಯಾ ಕಣೆ. ಒಂದಲ್ಲ ಎರಡಲ್ಲ ಎಲ್ಲಾ ವಿಷಯದ ಬಗ್ಗೆಯೂ ತಲೆ ಕೆಡ್ಸ್ಕೊಂತ ಇದೆಯಾ. ಒಂಥರ ಪಂಡ್ರು ಕಣೆ ನೀನು. ಅಣ್ಣ ನಮ್ಮನ್ನ ನೋಡ್ತಾ ಇರ್ತಾನೆ ಅಲ್ವಾ? ನೋಡ್ತಾ ಇರ್ತಾನೆ ಕಣೆ ಅಕ್ಕ. ಅವನೆಲ್ಲೇ ಇದ್ರು ನಮ್ಮ ಬಗ್ಗೆ ತುಂಬಾನೇ ಹೆಮ್ಮೆ ಪಡ್ತಾ ಇರ್ತಾನೆ ಕಣೆ. ನಿನ್ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೂ ಸಾರ್ಥಕ ಆಯ್ತು ಅಂತ ಅನ್ಕೋತಾ ಇರ್ತಾನೆ ಕಣೆ. ಮನೆ ದೊಡ್ಡಲ್ಲೇ ಹೋಗಿದ ತಕ್ಷಣ ಎಲ್ಲರೂ ಚೆಲ್ಲಾಪಿಲ್ಲಿ ಆಗೋಗ್ತಾರೆ. ಅಂಥದ್ರಲ್ಲಿ ನಾವೆಲ್ಲ ಹಿಂಗಿರೋದು ನೋಡಿ ಅಣ್ಣ ಅಂತೂ ಫುಲ್ ದಿಲ್ ಖುಷಿ ಆಗೋಗ್ತಾನೆ. ಥ್ಯಾಂಕ್ಸ್ ಕಣೆ ಭವ್ಯ. ಆದರೆ ಸಾರಿ ಆಯಿತಾ, ನಾನು ನಿನ್ನ ಹತ್ರ ಏನೇನೋ ಮಾತಾಡ್ಬಿಟ್ಟೆ. ಇರ್ಲಿ ಬಿಡಿ ಅಕ್ಕ, ಒಂದಿನದ ಮಟ್ಟಿಗೆ ನಾನು ನಿಮ್ಮ ಅಕ್ಕನ ಥರ ಆ್ಯಕ್ಟಿಂಗ್ ಮಾಡಿದೆ. ಅದರಲ್ಲಿ ಏನಿದೆ? ತರಲೆ ಕಣೆ ನೀನು. ಸರಿ, ನೀನು ಒಳಗೆ ಹೋಗಿರೋ, ನಾನು ಆಟೋದಲ್ಲಿ ಒಂದು ರೌಂಡ್ ಹೋಗಿ ಬರ್ತೀನಿ.